ಎಲ್ರಿಗೂ ನಮಸ್ಕಾರ. ನಮ್ಮ ಅರಮನೆ ಕಲೆಕ್ಷನ್ಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಏನಿದು ಅರಮನೆ ಕಲೆಕ್ಷನ್ ಅನ್ನುವಂಥದ್ದು ಮೊದಲ ಕ್ವೆಶನ್ ಆಗಿರುತ್ತೆ ನಿಮಗೆ. ಅಫ್ಕೋರ್ಸ್ ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ಕನಸಿರುತ್ತೆ, ನಾನು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋಂಥದ್ದು. ಚಿಕ್ಕಂದಿನಿಂದ ಇದ್ದಂಥ ಒಂದು ಆಸೆ ಅಂತಂದರೆ ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿ ಮಾಡಬೇಕು ಅಂತ. ಆ ಕನಸು ಬಹುಶಃ ನನಗೀಗ 30 ವರ್ಷ ಕದಿಗೆ ಬರ್ತೈತಲ್ಲ, ಈಗ ಈಡೇರಿದೆ ಅಂತ ಅನ್ಕೊಬೋದು. ನಮ್ಮ KR ಪೇಟೆಯಲ್ಲಿ ಈ TV ಸರ್ಕಲ್ ಅಂತ ಐತಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ ಅಪೋಸಿಟಲ್ಲಿ ಅರಮನೆ ಕಲೆಕ್ಷನ್ ಅಂತ ಒಂದು ಹೊಸ ಬಟ್ಟೆ ಅಂಗಡಿಯನ್ನು ಇದೇ ಮಾರ್ಚ್ 21ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:30ಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಅಂದರೆ ಲಾಂಚ್ ಮಾಡಬೇಕು ಅಂತ ಮಹಾದಾಸೆಯನ್ನು ಇಟ್ಕೊಂಡು ಈ ವಿಡಿಯೋ ಮೂಲಕ ನಿಮಗೆಲ್ಲ ಮೊದಲಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಬಟ್ಟೆ ಅಂಗಡಿಗೆ. ಸೊ ಈಗ ನಿಮ್ಗೆ ಅನಿಸುತ್ತೆ, ಈಗ ಸರಿ ಬರ್ತೀವಿ, ಏನೇನು ತರಿಸಿದಿರಿ ಬಟ್ಟೆಗಳನ್ನ, ರೇಟ್ ಏನು, ಜೊತೆಗೆ ಏನೇನು ಫ್ಯಾಬ್ರಿಕ್ಕು ಎಲ್ಲೆಲ್ಲಿಂದ ಹಾಕ್ಸಿದ್ರಿ, ಜೊತೆಗೆ ಡಿಸ್ಕೌಂಟ್ ಮಾಡ್ಬೋದಾ, ಬಾರ್ಗೇನ್ ಮಾಡ್ಬೋದಾ, ಮತ್ತು ಏನೇನೆಲ್ಲ ಐಟಮ್ಸ್ ಇದೆ, ಇದೆಲ್ಲ ಸಹಜವಾಗಿ ಪ್ರಶ್ನೆಗಳಿರ್ತವೆ. ಸೊ ಈಗ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಬಟ್ ಜಾಸ್ತಿ ಹೇಳಲ್ಲ. ಇಲ್ಲಿ ತುಂಬ ಜನ ಎಲ್ಲಿ ನಿಮ್ಮ ವೈಫು ವೀಡಿಯೋ ಮಾಡ್ತಾಯಿಲ್ಲ ಅಂತ ಕೇಳ್ತಿದ್ದೀರಿ. ಸೊ ನೆಕ್ಸ್ಟ್ ಬಂದವಳು ಇದನ್ನು ಹೋಮ್ ಟೂರ್ ಥರ ಮಾಡ್ತಾಳೆ ನಮ್ಮ ಅಂಗಡಿದನ್ನು. ನಾನು ಜಸ್ಟ್ ಇಲ್ಲಿ ಏನೇನೆಲ್ಲ ಹಾಕ್ಸಿದೀವಿ ಬಟ್ಟೆಗಳನ್ನ ಅನ್ನೋಂಥದ್ದನ್ನು, ಅಂದರೆ ನಿಮಗೆ ಶುಕ್ರವಾರ ಬರಬೇಕಲ್ಲ, ಸೊ ಏನು ರ್ಯಾಂಡಮ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಏನು ನೋಡ್ತಾ ಇರಲ್ಲ ನೀವು, ಇಲ್ಲೆಲ್ಲ ಬಂದು ಮೆನ್ ಐಟಮ್ಗಳು ಅಂದರೆ ಬೆಲ್ಟು, ಪರ್ಸು, ಅವು ಇವು ಎಕ್ಸೆಟ್ರಾ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿಂದ ವುಮೆನ್ ಕೌಂಟ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗ್ರೌಂಡ್ ಫ್ಲೋರ್ನ. ಬಟ್ ಥಿಂಕ್ ಮಾಡ್ತಾ ಇದ್ದೀನಿ, ಇದನ್ನು ಮೆನ್ ಮಾಡೋಣ ವುಮೆನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಇದನ್ನು ನಾಳೆ ಒಳಗಡೆ ಇದನ್ನು ಡಿಕ್ಲೇರ್ ಮಾಡ್ಕೊಳ್ತೀವಿ. ಸೊ ಇಲ್ಲೆಲ್ಲ ಆಲ್ರೆಡಿ ಮ್ಯಾನಿಕ್ವಿನ್ಗಳಿಗೆ ಬಟ್ಟೆ ಜೋಡಿಸಿ ಹಾಕಿಟ್ಬಿಟ್ಟಿದ್ದೀವಿ. ಇದು ಹುಡುಗರು ಬಟ್ಟೆ, ಇದು ಗೊತ್ತಾಗುತ್ತೆ ನಿಮಗೆ. ನನಗಂತೂ ಹೆಣ್ಮಕ್ಳು ಬಟ್ಟೆಗಳಲ್ಲಿ ಅಷ್ಟು ನಾಲೆಡ್ಜ್ ಇಲ್ಲ, ಹೆಸರುಗಳು ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಟೀಮು ಎಲ್ಲ ಮಾಡ್ತಿದ್ದಾರೆ. ಇನ್ನು ಇದು ಬ್ಲ್ಯಾಕ್ ಪ್ಯಾರಿಸ್ ಅಂತ ಶರ್ಟ್, ಇದು ತುಂಬ ಚೆನ್ನಾಗಿದೆ. ಇದು ರೇಟ್ ಎಲ್ಲ ನಿಮ್ಗೆ ತುಂಬ ಕಮ್ಮಿನೇ ಇದೆ, ಹೇಳ್ತೀನಿ. ಸೊ ಇನ್ನೆಲ್ಲ ಬಂದರೆ ಈ ಕಡೆಯಿಂದ ವುಮೆನ್ಗೆ ಅಂದರೆ ಇನ್ನೂ ಕೆಲಸ ನಡೀತೈತೆ. ಹೆಚ್ಚು ಕಡಿಮೆ ನಿಮಗೆ ಶುಕ್ರವಾರ, ಅಂದರೆ ನಾವೀಗ ವೀಡಿಯೋ ಮಾಡ್ತಾಯಿದ್ದು 2 ದಿನ ಹಿಂದೆ ಮಾಡ್ತಾಯಿದ್ದೀವಿ. ಏನಿಲ್ಲ ಅಂತಂದ್ರೂ ಇನ್ನು 24 ಗಂಟೆಲಿ ಕಂಪ್ಲೀಟ್ ಈ ಫ್ಲೋರ್ ತುಂಬೋಗಿರುತ್ತೆ. ಸೊ ಜಸ್ಟ್ ಗ್ರೌಂಡ್ ಫ್ಲೋರ್ ಅಷ್ಟೇ ಇದೆಯಾ? ಇಲ್ಲ, ಫಸ್ಟ್ ಫ್ಲೋರ್ ಕೂಡ ಇದೆ. ಫಸ್ಟ್ ಫ್ಲೋರಲ್ಲಿ ಏನೇನು ಇಟ್ಟಿದ್ದೀವಿ ಅನ್ನೋಂಥದ್ದನ್ನು ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದು ಬಾಲ್ಕನಿ ಥರ ಇದೆ, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬಂದು ಫಸ್ಟ್ ಫ್ಲೋರ್ಗೆ ಹೋಗಬೇಕು. ತುಂಬ ಜನ ಹೇಳೋದೇನಂತಂದರೆ ಲೇಡೀಸು ಮೇಲೆ ಹತ್ತಲ್ಲ, ಸೊ ಮೆನ್ ಆದರೆ ಬೇಕಾದ್ರೆ ಮೇಲೆ ಹತ್ಕೊಂಡು ಹೋಗ್ತಾರೆ. ಸೊ ಮೆನ್ನ ಮೇಲ್ಗಡೆ ಇಡಿ, ವುಮೆನ್ನ ಕೆಳಗಡೆ ಇಡಿ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮದು ಫೋಕಸ್ ಇದ್ದಿದ್ದೆಲ್ಲ ಮೆನ್ ಮಾಡಬೇಕು ಅಂತ ಅಂದ್ಕೊಂಡು, ಅಂದರೆ ಹುಡುಗರು ಬಟ್ಟೆಗಳದೇ ಮಾಡಬೇಕು ಅಂತ. ಬಟ್ ಜಾಗ ಇದ್ದಿದ್ದರಿಂದ, ಸ್ಪೇಸ್ ಇದ್ದಿದ್ದರಿಂದ ವುಮೆನ್ನು ಹಾಕೋಣ ಅಂತ ಅಂದ್ಕೊಂಡು ಹಂಗೆ ಮಾಡಿದ್ದೀವಿ. ಸೊ ನೋಡೋಣ ನಮ್ಮ ಜನ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಇಲ್ಲ ನಾವು ಮೇಲೆ ಎತ್ತುತ್ತೀವಿ ಅಂತಾರೆ ಹೆಣ್ಮಕ್ಳು, ನಾವು ಸ್ಟ್ರಾಂಗ್ ಅಂತಾರೆ, ನೋಡೋಣ ಗೊತ್ತಿಲ್ಲ. ಸೊ ಇಲ್ಲಿ ಬಾಲ್ಕನಿ ಎತ್ಕೊಂಡು ಮೇಲ್ಗಡೆ ಹೋದರೆ ಅಲ್ಲಿ ಮೆನ್ ಜೋಡಿಸಿಟ್ಟಿದ್ದೀವಿ ಸದ್ಯಕ್ಕೆ, ಅದನ್ನು ಕೆಳಗಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಸೊ ಇಲ್ಲಿ ಮೆನ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇದು ಇನ್ನೂ ಜೋಡಿಸ್ಬೇಕು ಈ ಕಡೆಗೆ. ಇಲ್ಲಿಂದ ಆಲ್ರೆಡಿ ನಮ್ಮ ಹುಡುಗರುಗಳು ಪಟ್ಟಿ ಹೊಡೆದಿಟ್ಟು ಜೋಡಿಸಿ ಇಟ್ಬಿಟ್ಟಿದ್ದಾರೆ ಒಂದೊಂದು ರ್ಯಾಕ್ನಲ್ಲಿ 1 2 3 4 5 ಅಂತ. ಏನಿಲ್ಲ ಅಂತರೂ ನಮ್ಗೆ ಇಲ್ಲೊಂದು 100 ಶರ್ಟ್ ಇಲ್ವೇನ್ರಲ್ಲಿ. ಈ ಕಡೆ ಬಂದು ಪ್ಯಾಂಟ್ಸ್ಗಳು ಎಲ್ಲ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆನೇ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ಟೆ ಅಂಗಡಿಯಲ್ಲಿ ತುಂಬ ಲಾಭ ಐತೆ ಅಂತ ಗೊತ್ತಾಗಿದ್ದೆ ಅಂಗಡಿ ಓಪನ್ ಮಾಡಿದ್ಮೇಲೆ. ನಾನು ಎಲ್ಲರೂ ಒಂದು ಪ್ಯಾಂಟ್ ತೊಗೊಳಕ್ಕೆ ಹೋದರೆ ಡೈರೆಕ್ಟಾಗಿ 1000 ರೂಪಾಯಿ ಹೇಳೋರು. ನಾವು ಎಷ್ಟಕ್ಕೆ ಹೋಗ್ತಿದ್ದೋ? ಲಾಸ್ಟ್ 800 ರೂಪಾಯಿ ಕೊಡ್ತೀರಾ ನಾವು, ಇಲ್ಲ 850 ಕೊಡ್ತೀವಿ ಅಂತಿದ್ದೋ. ತುಂಬ ಲಾಭ ಇಟ್ಕೊಂಡು ಬರ್ತಿದ್ದಾರೆ ತುಂಬ ಜನ. ಬಟ್ ನಮ್ಗೆ ಆ ಲಾಭ ಬೇಡ. ಒಂದು ಬಟ್ಟೆನಲ್ಲಿ ಮ್ಯಾಕ್ಸಿಮಮ್ 100 ರೂಪಾಯಿ ಸಿಕ್ಕರು ಸಾಕು. ಫಸ್ಟು ಜನಗಳಿಗೆ ಕ್ವಾಲಿಟಿ ಬಟ್ಟೆ ಉತ್ತಮವಾದ ಬೆಲೆಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ನಾನು ನಮ್ಮ KR ಪೇಟೆ ಜನಕ್ಕೆ ಹೆಮ್ಮೆಯಿಂದ ಹೇಳೋದೇನು ಅಂತಂದರೆ, ಅಥವಾ ಧೈರ್ಯವಾಗಿ ಹೇಳೋದೇನು ಅಂತಂದರೆ, ಒಂದು ಸಲ ನೀವು ಈಗ ನಾವು ಮಾಡ್ತಿರುವಂಥ ಈ ನೂತನ ಬಟ್ಟೆ ಅಂಗಡಿಗೆ ಬಂದು ಭೇಟಿ ಕೊಡಿ, ಬಟ್ಟೆಗಳನ್ನ ನೋಡಿ, ನಿಮಗೆ ಪ್ರೈಸು ಮ್ಯಾಚ್ ಆಯಿತಾ, ಜೊತೆಗೆ ಅದೇ ಬಟ್ಟೆನ KR ಪೇಟೆಯಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಇರ್ತಾವಲ್ಲ, ಅಲ್ಲಿ ಹೋಗಿ ವಿಚಾರಿಸಿ. ಮಿನಿಮಮ್ ಇಲ್ಲಿಗಿಂತ 150ರಿಂದ 200 ರೂಪಾಯಿ ಜಾಸ್ತಿ ಇದ್ದೇ ಇರುತ್ತೆ. ಅವಾಗ ನೀವು ವಾಪಸ್ ಇಲ್ಲಿಗೆ ಬಂದೇ ಬರ್ತೀರ ಅನ್ನೋ ನಂಬಿಕೆ ಐತೆ. ಹಾಗಾಗಿ ನಮ್ಮ ಹುಡುಗರ ಹತ್ರ ಡಿಸ್ಕಸ್ ಮಾಡಿಕೊಂಡು ಯಾವ ಕಾರಣಕ್ಕೂ ಹೈ ಆಗಿ ಪ್ರೈಸ್ ಇಡೋದು ಬೇಡ, 100 ರೂಪಾಯಿ ಸಿಗಲಿ, ಜನ ಜಾಸ್ತಿ ಬಂದಷ್ಟು ಅದೇ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನು ನೋಡ್ಬೋದು ಇಲ್ಲಿ ಪ್ಯಾಂಟ್ಸು ಇವೆಲ್ಲ ಡ್ರಗ್ಗರ್ಸ್ ಫೀಲ್ಡ್ ಅಂತ, ಇದು ಒಂದು ಒಳ್ಳೆ ಕಂಪ್ನಿಗಳಲ್ಲಿ ಹೋಗಿ ಹಾಕ್ಸಿರೋದಪ್ಪ. ಎಲ್ಲೋ ಸಿಗ್ತವೆ, ಎಲ್ಲೆಲ್ಲ ತುಂಬ್ಕೊಂಬಂದಿರೋದ್ರ ಐಟಮ್ ಅಂತಲ್ಲ. ನನಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಫ್ಯಾಕ್ಟ್ರಿಗಳಿಗೆ, ಗಾರ್ಮೆಂಟ್ಸ್ಗಳಿಗೆ ಸ್ನೇಹಿತರ ಸಮ್ಮುಖದಲ್ಲಿ ಹೋಗಿ ಭೇಟಿ ಮಾಡಿ ಹುಡುಕಿ ಬಟ್ಟೆನ ಮುಟ್ಟು ನೋಡಿ, ಜೊತೆಗೆ ವಾಷಿಂಗ್ ಹಾಕೋರು ಏನಾಗಬಹುದು, ಜೊತೆಗೆ ಜನ ತೊಗೊಂಡೋದ್ಮೇಲೆ ಏನಂತ ಕಂಪ್ಲೇಂಟ್ ಬರ್ಬೋದು, ಎಲ್ಲನೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡೇ ಮಾಡಿಸಿರ್ತಕ್ಕಂಥದ್ದು. ಇಲ್ಲೊಂದು ಶರ್ಟ್ ಇಲ್ಲೊಂದು ಇಟ್ಬಿಟ್ಟಿದ್ರಲ್ಲ ಮಿಸ್ ಆಗಿ ಕಡೆಗೆ. ಸೊ ಇಲ್ಲೆಲ್ಲ ಪ್ಯಾಂಟ್ಗಳು ನಡೀತಾ ಐತೆ ಇಲ್ಲಿಂದ ಪೂರ್ತಿ. ಇನ್ನು ಈ ರ್ಯಾಕಲ್ಲಿ ಬಂದರೆ ನಿಮಗೆ ಶರ್ಟ್ಗಳು ಕಾಣ್ತಿದೆ ಇಲ್ಲಿ. ಸೊ ಈಗ ನಿಮಗೆ ಇದು ಹಾಕೊಂಡು ತೋರಿಸಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಕೇಳ್ತೀರಿ. ನಾನು ಸಾಧ್ಯ ಆದರೆ ಒಂದು 4-5 ಶರ್ಟ್ನ ಹಂಗೆ ಟಕ್ 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 ಅಂತ ಪಾಸ್ ಮಾಡಿಬಿಡ್ತೀನಿ. ರೀಲ್ಸ್ ಮಾಡ್ತಾರಲ್ಲ ಹಂಗೆ ನೋಡೋಣ. ಈ ಪೂರ್ತಿ ರ್ಯಾಕ್ ಬಂದು ಶರ್ಟ್ಸ್ಗಳಾಗುತ್ತೆ. ಇಲ್ಲಿ ಬಂದು ಎಲ್ಲ ಶೋ ಇಡ್ತೀವಿ ನಾವು. ಅಂದರೆ ಈಗ ಏನೀಗ ಮ್ಯಾನಿಕ್ಯೂನ್ಗಳಿದೆಯಲ್ಲ, ಆಫ್ ಮ್ಯಾನಿಕ್ಯೂನ್ ಆ ಥರ ಎಲ್ಲ ಹಾಕೊಳ್ತೀವಿ ಇಲ್ಲಿಗೆ, ಹ್ಯಾಂಗ್ ಮಾಡ್ತೀವಿ ಇಲ್ಲಿಗೆಲ್ಲ. ಇನ್ನೂ ನಡೀತೈತೆ ವರ್ಕು. ಇಲ್ಲೂ ಬಂದು ಬ್ರ್ಯಾಂಡೆಡ್ ಶರ್ಟ್ಗಳು ಇಟ್ಟಿದ್ದೀವಿ, ನೋಡ್ಬೋದು ನೀವು. ಈ ರೀತಿ ಶರ್ಟ್ಗಳನ್ನ ಮಡಿಸಿಟ್ಟಿದ್ದೀವಿ. ಒಳ್ಳೆ ಕಂಪ್ನಿಗಳ ಬಟ್ಟೆನೇ. ನಮ್ಮ KR ಪೇಟೆ ಜನಕ್ಕೆ ಮಾತ್ರ ನಿಜ ಹೇಳ್ತೀನಲ್ಲ,
ಚೆನ್ನಾಗಿರೋ ಬಟ್ಟೆ ಅಂಗಡಿ ಇಟ್ಟವ್ರೆ ಅಂತ ನೀವು ಅನ್ಬೇಕು ಅಂತದೇ ಇಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಡಬಲ್ ಪಾಕೆಟ್ ಶರ್ಟ್ಸ್ಗಳು ಇಟ್ಟಿದ್ದೀವಿ, ಇಲ್ಲಿ ಫುಲ್ ಟಿ ಶರ್ಟ್ಸ್ಗಳು ಇಟ್ಟಿದ್ದೀವಿ. ಸೊ ಇದು ಬಂದು ನಮ್ಗೆ ಈ ಕಡೆ ಒಂದು ಎಕ್ಸಿಟ್ ಐತೆ, ಅಂದರೆ ಎಂಟ್ರಿನೂ ಐತೆ ಎಕ್ಸಿಟ್ ಐತೆ, ಬಟ್ ನಾವು ಇದನ್ನು ಓಪನ್ ಮಾಡ್ಕೊಳ್ಳಲ್ಲ. ಇಲ್ಲಿ ಬಂದು ಆಲ್ಮೋಸ್ಟ್ ನೈಟ್ ವೇರ್ ಅಂದರೆ ಟೆಕ್ನೋ ಸ್ಪೋರ್ಟ್ಸ್ ಐಟಮ್ಗಳು ಇಟ್ಟಿದ್ದೀವಿ ಇಲ್ಲಿ. ಆಲ್ಮೋಸ್ಟ್ ಈಗ ಕಾರ್ಗೋ ಆಗಿರ್ಬೋದು, ಆ ನೈಟ್ ಪ್ಯಾಂಟ್ ಥರ ಆಗಿರ್ಬೋದು, ಟಿ ಶರ್ಟ್ ಥರ ಆಗಿರ್ಬೋದು, ಇಷ್ಟು ಐಟಮ್ಗಳು ಇಟ್ಟಿದ್ದೀವಿ. ಇನ್ನು ಬಾಕ್ಸ್ ಓಪನ್ ಮಾಡಿಲ್ಲ ನಮ್ಮ ಹುಡುಗರು, ಎಲ್ಲ ಓಪನ್ ಮಾಡಿ ಜೋಡಿಸ್ತವ್ರೆ. ಇಲ್ಲಿ ಬಂದು ಟಿ ಶರ್ಟ್ಸ್ಗಳಿದೆಲ್ಲ ಆಲ್ಮೋಸ್ಟು ಓವರಾಲ್ ಆಗಿ ಬಹುದಿನದ ಕನಸು ನನಗೆ ಒಂದು ಬಟ್ಟೆ ಅಂಗಡಿ ಓಪನ್ ಆಗೋದಕ್ಕೆ ರೆಡಿ ಆಗ್ತೈತೆ. ನೋಡಿ ಪ್ಯಾಂಟ್ ನೋಡ್ಬೋದು ನೀವು. ಸೊ ಈ ರೀತಿ ಇದ್ದಾವೆ ನಾವು ಹಾಕ್ಸಿರುವಂಥ ಬಟ್ಟೆ. ಇಲ್ಲಿ ಇದು ಬಂದು ಕಾರ್ಗೋ ಪ್ಯಾಂಟ್ಗಳು. ಕೇಳ್ತೀರಿ ಯಾವ ಥರ ಪ್ಯಾಂಟ್ಗಳಿರ್ಬೋದು ಅಂತ. ಈ ರೀತಿ ಇದೆ ಪ್ಯಾಂಟ್ಗಳು ನೋಡ್ಬೋದು. ಈಗ ಒಂದು ಮ್ಯಾಕ್ಸಿಮಮ್ ಒಂದು ಪ್ರೈಸ್ ಹೇಳ್ಬಿಡ್ತೀನಿ ಇದನ್ನು, ಯಾವ್ದಾರು ಒಂದನ್ನು. ಇಲ್ಲ ಪ್ರೈಸ್ ನೀವು ಸರ್ಪ್ರೈಸಾಗಿ ಬಂದು ತಿಳ್ಕೊಳ್ಳಿ, ಸುಮ್ಮನಿರಿ ಬೇಡ. ಇಲ್ಲಿ ಬಂದು ಹೇಳ್ಬಿಟ್ಟೆ ಅಷ್ಟು ಕಮ್ಮಿ ಇಟ್ಟರು ಜಾಸ್ತಿ ಇಟ್ಟರು ಅಂತ ಅನ್ಸ್ಕೊಳ್ಳೋದು ಬೇಡ. ತುಂಬ ಕಮ್ಮಿಗೆ ಇಟ್ಟಿದ್ದೀವಿ. ನೀವು ಬೇರೆ ಕಡೆ ಏನು ಕೇಳ್ತಿರಲ್ಲ ಅದಕ್ಕಿಂತ ಮಿನಿಮಮ್ ಅಂದರೆ 100 ರೂಪಾಯಿ ಕಮ್ಮಿ ಇರುತ್ತೆ. ಬಟ್ ನಾನು ನಮ್ಮ ಕೇರ್ಪೇಟೆ ಜನಗಳಿಗೆ ಒಂದು ನನ್ನ ಕಡೆಯಿಂದ ಚಿಕ್ಕ ಸೇವೆ ಏನು ಅಂತಂದರೆ, ನಾನು ಎಲೆಕ್ಷನ್ ನಿಂತಾಗ ತುಂಬ ಜನ ಸಪೋರ್ಟ್ ಮಾಡಿದವ್ರಲ್ಲ, ನನಗೆ ಬಹುತೇಕ ಹೆಣ್ಮಕ್ಳು ಸಪೋರ್ಟ್ ಜಾಸ್ತಿ ಸಿಕ್ಕಿದ್ದು. ನನಗೆ 8,500 ಓಟ್ ಬೀಳ್ತಲ್ಲ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ, ಅದರಲ್ಲಿ ಒಂದು 60-70% ನನಗೆ ಹೆಣ್ಮಕ್ಳೇ ಓಟ್ ಹಾಕಿರೋದು. ಸೊ ಅವ್ರಗಳಿಗೋಸ್ಕರ ಆಲ್ಮೋಸ್ಟ್ ಡಿಸ್ಕೌಂಟ್ ಮಾಡಿ ಇಟ್ಟಿದ್ದೀವಿ ಹೆಣ್ಮಕ್ಳು ಬಟ್ಟೆಗಳಲ್ಲಿ ಪ್ರೈಸ್ನ. ಅದ್ರ ಮೇಲೂ 10% ಡಿಸ್ಕೌಂಟ್ನ ನನ್ನ ಕಡೆಯಿಂದ ನಾನು ಕೊಡಿಸ್ತಾ ಇದ್ದೀನಿ ಕೇರ್ಪೇಟೆ ತಾಲೂಕಿನ ಮಹಿಳೆಯರ ಬಟ್ಟೆಗಳ ಮೇಲೆ. ಇನ್ನು ಹುಡುಗರುಗಳ ಬಟ್ಟೆಗಳ ಮೇಲೆ ಆಲ್ಮೋಸ್ಟ್ ತುಂಬ ಕಮ್ಮಿನೇ ಇಟ್ಬಿಟ್ಟಿದ್ವಿ ಬಿಡಿ. ಒಂದು ಪ್ಯಾಂಟ್ ಬೆಲೆ ನಿಮಗೆ ಬೇರೆ ಕಡೆ ಇಲ್ಲೇ ಅಕ್ಕಪಕ್ಕ ವಿಚಾರಿಸ್ಕೊಂಡ್ಬಂದ್ರು ಇಲ್ಲಿಗಿಂತ 100 ರೂಪಾಯಿ ಜಾಸ್ತಿ ಇರುತ್ತೆ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಬಟ್ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕದೇನು ಅಂತಂದರೆ, ಒಂದು ಸಣ್ಣ ಸೇವೆ ಅಂತಂದರೆ, ನಾವೇನು ರೇಟ್ ಇಟ್ಟಿದ್ದೀವಿ ಅಂದರೆ ಡಿಸ್ಕೌಂಟ್ ಮಾಡಿ ಇಟ್ಟಿರೋ ರೇಟಲ್ಲೂ ಕೂಡ ಮತ್ತೆ 10% ಡಿಸ್ಕೌಂಟ್ ಮಾಡುವಂತ ನಮ್ಮ ಹುಡುಗಂಗೆ ಹೇಳ್ಕೊಟ್ಟಿದ್ದೀನಿ. ನನ್ನ ಈ ಒಂದು ಕನಸಿಗೆ ಜೊತೆ ಆದವನು ಫಸ್ಟು ಇವನು ಆಕಾಶ್ ಅಂತ, ಒನ್ ಆಫ್ ದ ಪಾರ್ಟ್ನರ್ ನನಗೀಗ. ನಾನು ಬೆಂಗಳೂರಲ್ಲಿ ಏನೇನು ಮಾಡ್ತಿರ್ತೀನಿ, ನನ್ನ ಕೆಲಸ ಕಾರ್ಯ ಅವು ಇವು ಇರ್ತಾವೆ ನೋಡಿ. ಇಲ್ಲೆಲ್ಲ ಸ್ಟಾಕ್ಗಳಲ್ಲಿ ಇಟ್ಬಿಟ್ಟೋ ಹುಡುಗಗಳು. ಆಲ್ಮೋಸ್ಟ್ ಇವೆಲ್ಲ ಟಿ ಶರ್ಟ್ಸ್ಗಳೇನೋ ಫಾರ್ಮಲ್ ಪ್ಯಾಂಟ್ಸು ಇದೆಲ್ಲ ಇಟ್ಟವ್ರೆ, ಇನ್ನೂ ಜೋಡಿಸ್ಕೊಬೇಕು. ಸೊ ಬೆಂಗಳೂರಿಂದ ಬಹುತೇಕ ಫ್ಯಾಕ್ಟ್ರಿಗಳಾಗಿರ್ಬೋದು, ಗಾರ್ಮೆಂಟ್ಸ್ಗಳಾಗಿರ್ಬೋದು, ಈ ರೀತಿ ಭೇಟಿ ಕೊಟ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನ ನಾನು ಹಾಕ್ಸ್ತೀನಿ. ಅದನ್ನು ಸೇಲ್ ಮಾಡೋವಂಥ ಜವಾಬ್ದಾರಿ ಒಂದಾಗಿರುತ್ತೆ. ಸೊ ಉದ್ದೇಶ ಇಷ್ಟೇ, ಜನಗಳಿಗೆ ಒಳ್ಳೆ ಬಟ್ಟೆ ಸಿಗಲಿ, ಹೆಚ್ಚಿನದಾಗಿ ಕಡಿಮೆ ಬೆಲೆ ಸಿಗಲಿ. ನಾನು ಮುಂದೆ MRP ಇದೆ 1299 ರೂಪಾಯಿ MRP ಇದೆ, ನೋಡ್ಬೋದು ಇಲ್ಲಿ. ಜಸ್ಟ್ 549ಗೆ ಒಂದು ಶರ್ಟ್ ಕೊಡ್ತಾ ಇದ್ದೀವಿ. ಈಗ ನಾನು ಒಬ್ಬ ಬಟ್ಟೆ ಅಂಗಡಿಯವನು ಅಂತ ಅನ್ಕೊಳ್ಳಿ, ಅಥವಾ ಇವನು ಒಬ್ಬ ಬಟ್ಟೆ ಅಂಗಡಿಯವನು ಅನ್ಕೊಳ್ಳಿ, ಇಬ್ಬರದು ಬಟ್ಟೆ ಅಂಗಡಿ ಇದೆ ಅಂತ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ನಾನು ಈ ಒಂದು ಶರ್ಟ್ನ ಹಿಡ್ಕೊ 1299 ಇರೋದನ್ನ ಒಂದು 700 ರೂಪಾಯಿ ಮಾರ್ತಾಯಿದ್ದೀನಿ ಅಂತ ಅನ್ಕೊಳ್ಳಿ. ಇವನು 600 ರೂಪಾಯಿ ಮಾರ್ತಾನೆ ಅಂತ ಅನ್ಕೊಳ್ಳಿ. ನಂತವು 10 ಜನ ಬಂದು ತೊಗೊಂಡವ್ರೆ, ಇವಂತವು 20 ಜನ ಬಂದು ತೊಗೊಂಡು ಹೋಗ್ತಾರೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಿದ್ದಲ್ಲಿ ಕಡಿಮೆ ಎಲ್ಲಿ ಕೊಡ್ತಾರೆ ಅಲ್ಲೇ ಜನ ಬರ್ತಾರೆ. ಸೊ ಏನಂದರೆ ಶ್ರಮ ಜಾಸ್ತಿ ಹಾಕೋದಕ್ಕೆ ರೆಡಿ ಇರಬೇಕಷ್ಟೇ ನಾವು. ಅಂದರೆ ಜನಗಳು ಬಂದಾಗ ತೋರಿಸೋದಕ್ಕೆ, ಅಂದರೆ ಈಸಿಯಾಗಿ 10 ಜನ ಬರಲಿ ದುಡ್ಡು ಮಾಡ್ಕೊಂಡು ಹೋಗೋಣ ಅನ್ನೋ ಮೈಂಡಿಲ್ಲ. 20 ಜನ ಬರಲಿ, ಅವ್ರಿಗೆ ತೋರಿಸ್ಕೊಂಡು ನೀಟಾಗಿ ಕೊಡೋಣ ಅನ್ನುವಂಥ ಒಂದು ಉದ್ದೇಶದಲ್ಲಿ ನೂತನವಾದ ಬಟ್ಟೆ ಅಂಗಡಿ, ಅಂದರೆ ಅರಮನೆ ಕಲೆಕ್ಷನ್ ಅನ್ನೋಂಥ ಹೆಸರಲ್ಲಿ ಇದೇ ಶುಕ್ರವಾರ ಅಂದರೆ 21ನೇ ತಾರೀಕು ಅದ್ರ ಬೆಳಗ್ಗೆಗೆ ನನ್ನ ಹುಟ್ಟುಹಬ್ಬ, ಅದಕ್ಕೆ ಸಂಬಂಧಪಟ್ಟಾಗೆ ಖುಷಿಯಿಂದ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಬಂದು ನಮ್ಮ ಬಟ್ಟೆ ಅಂಗಡಿ ಓಪನಿಂಗ್, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಐತಲ್ಲ, ಅದಕ್ಕೆ ಭಾಗಿಯಾಗಬೇಕು ಅಂತ ನಮ್ಮ ಕೇರ್ಪೇಟೆ ಜನರಿಗೆ, ಜೊತೆಗೆ ಹೊರಗಿನ ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇರ್ತೀರಿ ನೀವು, ನಿಮಗೆಲ್ಲ ಆತ್ಮೀಯವಾದಂಥ ಇನ್ವಿಟೇಷನನ್ನು ಈ ವಿಡಿಯೋ ಮೂಲಕ ಕೋರ್ತಾ ಇದ್ದೀವಿ. ಶುಕ್ರವಾರ ಅಂದರೆ 21ನೇ ತಾರೀಕು ಬೆಳಗ್ಗೆ 9:30 10:30 ಒಳಗಡೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಆ ಸಂದರ್ಭದಲ್ಲಿ, ಆ ಶುಭ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಗೆಸ್ಟ್ಗಳು, ಹಾಗೆಯೇ ನಮ್ಮ ಕುಟುಂಬದವರು, ಸಂಬಂಧಿಕರು ಎಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಓಪನಿಂಗನ್ನು ಮಾಡ್ತೀವಿ. ದಯವಿಟ್ಟು ಬನ್ನಿ, ಬಂದು ನಮ್ಮ ಈ ಒಂದು ಪುಟ್ಟ ಆಸೆ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ನೀವೆಲ್ಲ ಸಪೋರ್ಟಾಗಿ ನಿಲ್ಲಿ, ಸಹಕಾರವಾಗಿ ನಿಲ್ಲಿ, ನಿಮ್ಮ ಸೇವೆ ನಾವು ಮಾಡ್ತೀವಿ ಅಂತ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕಿಲ್ಲಿ, ನಾನು ಯಾವುದೇ ಆಫೀಸ್ ಥರ ಮಾಡ್ಕೊಂಡಿರಲಿಲ್ಲ. ಅಂದರೆ ತುಂಬ ಜನ ಎಲೆಕ್ಷನ್ ನಿಂತಾದ್ಮೇಲೆ ಕೇಳೋರು, ಎಲ್ಲಿ ನೀವು ಸಿಗೋದಿಲ್ಲ ಹಾಗೆ ಅಂತ ಅಂದ್ಕೊಂಡು. ಸೊ ಇಲ್ಲೇ ಒಂದು ಆಫೀಸ್ನೂ ಕೂಡ ಮಾಡಿದ್ದೀನಿ. ಜನಗಳ ಸಮಸ್ಯೆಗಳೇನಿದೆ ಅದನ್ನು ಕೇಳೋದಕ್ಕೆ ಅಂತಲೇ ಕೆಳಗಡೆ ಒಂದು ಆಫೀಸ್ ರೂಮ್ ಥರ ಮಾಡಿದ್ದೀನಿ. ವಾರದಲ್ಲಿ 2 ರಿಂದ 3 ದಿನ ಬೆಂಗಳೂರಲ್ಲಿದ್ದರೆ, ಇನ್ನು 3 ದಿನ ಕೇರ್ಪೇಟೆಯಲ್ಲಿದ್ದು ಜನರ ಸಮಸ್ಯೆಗಳಿದ್ದಾವೆ ಅದನ್ನು ಆಲಿಸೋದಕ್ಕೆ ಅಂತಲೇ ಒಂದು ಕಂಪ್ಯೂಟರು ಜೊತೆಗೆ ನಾನು ಕೂತ್ಕೊಂಡು ಒಂದಷ್ಟು ಸಮಸ್ಯೆಗಳನ್ನ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೇನು ಇಲ್ಲ. ನೆಕ್ಸ್ಟ್ ಹೋಮ್ ಟೂರ್ನ ಅಥವಾ ಈ ಶಾಪ್ ಟೂರ್ನ ನನ್ನ ವೈಫ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನೆಲ್ಲಿಗೆ, ಈ ಮಾತುಕತೆನೆಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹೇಳೋ ಜನಕ್ಕೆ ಬನ್ನಿ ಅಂತ ಕರೆಯೋ. ಎಲ್ಲ ಜನತೆ ಬರಬೇಕು, ನಮ್ಮ ಕೇರ್ಪೇಟೆಯಲ್ಲಿ ಹೊಸ ಅಂಗಡಿ ಮಾಡ್ತಿದ್ವಿ, ಎಲ್ಲ ಬಂದು ಸಪೋರ್ಟ್ ಮಾಡಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬನ್ನಿ. ಶುಕ್ರವಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವು ಬಟ್ಟೆ ತಗೊಳ್ದಿದ್ರು ಪರವಾಗಿಲ್ಲ, ಓಪನಿಂಗ್ ಆಗ್ತೈತಲ್ಲ, ಆ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ನೀವು ಭಾಗಿಯಾಗಿ ಅಂತ ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.